ಮಧ್ಯಾಹ್ನದವರೆಗೂ ಇವತ್ತು ಏನೇನಾಯಿತು ಅನ್ನೋ ಬೆಳವಣಿಗೆ ಎಲ್ಲ ನಿಮಗೆ ಗೊತ್ತಿರೋಂಥ ವಿಚಾರವೇ. ಅವರು ಸ್ಟೇಷನಿಗೆ ಹೋಗ್ತೀನಿ ಪೇಪರ್ ತರಲಿ ಅಂತ ಪುಷ್ಪ ಅವರು ಹೇಳಿದ್ರಲ್ಲ, ಅದರಿಂದ ನನಗೂ 4:15 5 ಗಂಟೆ ಹೊತ್ತಿಗೆ ಬನ್ನಿ ಅಂತ ಇನ್ಸ್ಪೆಕ್ಟ್ರ್ ಕರೆದಿದ್ರು. ನಾನು ಬಂದಿದ್ದೆ, ಅವರು ಬಂದಿದ್ದರು. ಮೂಲ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅಂತ ಅಂದೆ. ನಾನು ಪರಿಶೀಲನೆ ಮಾಡೋಕ್ಕೆ ಎಲ್ಲ ವಾಸ್ತವವಾಗಿ ಅವ್ರಿಗೆ ಎಲ್ಲಿಂದ ಬಂತು ನನಗೆಲ್ಲಿಂದ ಬಂತು ಅನ್ನೋದನ್ನು ನಾನು ವಾಸ್ತವವಾಗಿ ತೋರಿಸಿದೆ. ಅವರು ಯಾವುದೇ ದಾಖಲೆ ಇವತ್ತು ಕೂಡ ಯಾವುದೋ ಒಂದು ಪೇಪರ್ ತೆಗೆದ್ರು ಅದರಲ್ಲಿ ಯಾವುದೂ ತಿಳಿರಲಿಲ್ಲ. ಅದಕ್ಕೆ ಇನ್ಸ್ಪೆಕ್ಟ್ರ್ ಹೇಳಿದರು, ನೋಡ್ರಪ್ಪ ಯಥಾಸ್ಥಿತಿ ಕಾಪಾಡಬೇಕು. ಕೋರ್ಟಲ್ಲಿ ಈಗ ನಮ್ಮಂತೆ ಆಗಿದೆ, 2 ತಿಂಗಳಾಯ್ತು, 2-3 ತಿಂಗಳಾಯಿತು ನಾವು ಪ್ರಾಪರ್ಟಿ ನಮ್ಮದಾಗಿ ನಾವು ಗೆದ್ದಿದ್ದೀವಿ. ಈಗ ಅವ್ರು ಹೋಗಿದ್ದಾರಲ್ವಾ, ಅವ್ರದ್ದು ಅಂತ ಪ್ರೂವ್ ಬರಲಿ ಅಲ್ವಾ. ಅವಾಗ ಬೇಕಾದರೆ ಅವ್ರದ್ದು ಅಂತ ಆದರೆ ನಾವು ಬಿಟ್ಕೊಡ್ತೀವಿ. ಈಗ ನಮ್ಮದು ಅಂತ ನಮ್ದು ಆಗಿದೆ ಅಲ್ವಾ, ಅವ್ರದ್ದು ಅಂತ ತೋರಿಸ್ಲಿ. ಅವ್ರಿಗೆ ಎಲ್ಲಿ ಮೋಸ ಹೋಗಿರೋ ಅವ್ರನ್ನ ಕೇಳಬೇಕು ಹೊರತು ನಮ್ಮನ್ನೇ ಯಾಕೆ ಕೇಳ್ತಿದ್ದಾರೆ ನಮ್ಮ ಆಸ್ತಿ ಮೇಲೆ ಅಂತ ಹೇಳಿ ಆಯಿತು. ಅದಕ್ಕೆ ಇನ್ಸ್ಪೆಕ್ಟ್ರು ಅವರು ಗೌರವದಿಂದ ನಡ್ಕೊಳ್ಳಿ, ಅವರು ಹೋಗಬಾರ್ದು, ನೀವು ಹೋಗಬಾರ್ದು, ಬೇಲಿನೂ ಹಾಕಬಾರ್ದು ಅಂತ ಹೇಳಿದ್ದಾರೆ. ಆಯಿತು ಸರ್ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಒಪ್ಪಿಗೆ ಕೊಟ್ಟಿದ್ದೀನಿ, ಅವರು ಒಪ್ಪಿಗೆ ಕೊಟ್ಟವ್ರೆ. ಕೋರ್ಟು ಈಗ ಏನಿದೆ, ಈಗ ಹೋಗಿದಾರಲ್ಲ ಮುಂದೆ, ಇವರು ಅಪೀಲ್ ಹೋಗ್ಯಾವ್ರಲ್ಲ, ಏನಾಗುತ್ತೆ ಅದರಂತೆ ನಡ್ಕೊಳ್ಳಿ ಅಂದವ್ರೆ. ಆಯಿತು ಅಂದಿದ್ದೀನಿ, ನಮ್ಮಂತೆ ಆಗಿದೆ. ಅವ್ರು ಏನು ಪ್ರೊಡ್ಯೂಸ್ ಮಾಡ್ತಾರೆ ಯಾರು ಹಾಕಂಗಿಲ್ಲ. ಇದು ಒಂದು ವಿಚಾರ. ಯಥಾಸ್ಥಿತಿ ಕಾಪಾಡಬೇಕು, ಯಾರು ಹೋಗಂಗಿಲ್ಲ. ಆಮೇಲೆ ಪಕ್ಕದ್ದು ನಟರಾಜದ್ದು ಸೈಟ್ ಸಡ್ಡಿದೆಲ್ಲ ನಮ್ಮದು, ಆ ಶೆಡ್ಡಿಗೂ ಬೀಗ ಹಾಕಬೇಕು. ಶೆಡ್ಡಿಗೆ ಬೀಗ ಹಾಕಿ ತಡಿಯಪ್ಪ, ಶೆಡ್ಡಿಗೆ ಬೀಗ ಹಾಕಿ ಬೀಗಿದ ಕೀನ ನಾವು ಸ್ಟೇಷನಿಗೆ ತಂದು ಕೊಡ್ತೀನಿ. ನಾನು ಹೇಳಿದ್ದೀನಿ ಸರ್, ಇದೊಂದು ಅವಕಾಶ. ನಾನು ಹೇಳಿದೆ ಅದನ್ನು ಬೀಗ ಹಾಕಿ ಶೆಡ್ಡಿಗೆ ಕೀನ ನಿಮ್ಮ ಸ್ಟೇಷನಿಗೆ ತಂದು ಕೊಡ್ತೀನಿ. ನಾನು ಕೊಟ್ಟಾಗ ಕೋರ್ಟ್ ತೀರ್ಮಾನ ಅವರು ಹೋಗಿದಾರಲ್ಲ, ಆಮೇಲೆ ಕೀ ಕೊಡಿ, ಯಾರ್ದಾಗುತ್ತೆ ಅವ್ರಿಗೆ ಕೊಡಿ ಅಂತ ಹೇಳಿದ್ದೀನಿ. ಅದಕ್ಕೆ ಆ ವೇಟ್ ಮೆಜರ್ಮೆಂಟ್ ಇನ್ಸ್ಪೆಕ್ಟರ್ ನಟರಾಜನ ಕರೆಸ್ತೀನಿ ಅಂತ ಅಂದಿದ್ದಾರೆ ನಾಳಿಕೆ. ಈಗ ನಮ್ಮ ಮೇಲೂ FIR ಇತ್ತು, ಅವ್ರ ಮೇಲೂ FIR ಇತ್ತು. ಇವತ್ತು ಅವರೇ ಬೇಲ್ ತೊಗೊಂಡ್ರು, ನಾನು ಬೇಲ್ ತೊಗೊಂಡೆ. ಇಷ್ಟಾಗಿದೆ ಸರ್. ಈಗ ಅವ್ರದ್ದು ಆರ್ಗ್ಯುಮೆಂಟ್ ಏನು ಅಂದ್ರೆ, ಸ್ಟಾರ್ಟಿಂಗ್ ಕಾಂಪೌಂಡ್ ತಿರುಗಬೇಕಾದ್ರೆ ನೀವು ಅವ್ರಿಗೆ ನೋಟಿಸ್ ಸರ್ವ್ ಮಾಡಿಲ್ಲ, ನನ್ನ ಹೆಸರಿಗೆ ಬರ್ಬೇಕಾದ್ರೆ ಒಂದೇ ಹೇಳ್ತಾರೆ. ಇನ್ನೊಂದು ಸರ್ ನಾನು ಪದೇ ಹೇಳ ಸರ್ ನಿಮಗೆ, ನಾನು ನನ್ನ ಜಾಗ ಕಾಂಪೌಂಡ್ ಮಾಡಕ್ಕೆ ಏನು ವಾದ ಮಾಡ್ತಾ ಇದ್ದಾರೆ. ನೀವು ಹೇಳಿದ್ದು ನಿಮ್ಮ ಜಾಗ ಓಕೆ, ಅವ್ರು ಹೇಳೋದು ಅವ್ರಿಗೆ ಅವ್ರ ಹೆಸರಿಗೆ ಯಾಕೆ ಸರ್ವ್ ಮಾಡಿಲ್ಲ ಸರ್, ಅದನ್ನೇ ಹೇಳಿದ್. ಈಗಲೂ ಸ್ಪಷ್ಟ, ಸರಿಯಪ್ಪ, ಈಗಲೂ ಸ್ಪಷ್ಟನೆ ಕೊಟ್ಟಿದ್ದೀನಿ ನಾನು. ನೋಟಿಸ್ ಯಾರಿಗೆ ಸರ್ವ್ ಮಾಡಿದೀರಾ ಅವರಿಗೆ, ಅವರೇ ಪುಷ್ಪ ಅವರ ಹೆಸರಿಲ್ಲ ಅಂತ ಅವರು. ಸರ್ ತಂದೆ ಹೆಸರು ಕೋಂ ಭೀಮಯ್ಯ, ತಂದೆ ಹೆಸರಲ್ಲಿ ಅವರು ಪರ್ಚೇಸ್ ಮಾಡಿರೋದು, ಗಂಡನ ಹೆಸರು ಪರ್ಚೇಸ್ ಮಾಡಿಲ್ಲ. ಪುಷ್ಪ ಗಂಡನ ಹೆಸರು ಅವ್ರು ಪರ್ಚೇಸ್ ಮಾಡಿಲ್ಲ, ತಂದೆ ಹೆಸರಲ್ಲೇ ಪರ್ಚೇಸ್ ಮಾಡಿರೋದು. ತಗೊಳ್ಳಿ ಅವ್ರ ಮೂಲಕ ಕ್ರಯಪತ್ರ ಇಸ್ಕೊಳ್ಳಿ, ನಂದು ಇಸ್ಕೊಂಡಿದ್ದೀರಲ್ಲ, ಅವ್ರದ್ದು ಇಸ್ಕೊಳ್ಳಿ, ಗೊತ್ತಾಗುತ್ತೆ ಏನೋ ಅನ್ನೋದು. ಈಗ ನಮಗೆ ನೋಟಿಸ್ ಬಂದಿಲ್ಲ ಅಂತಾರಲ್ಲ, ತಂದೆ ಹೆಸರು ಮತ್ತು ಗಂಡನ ಹೆಸರು ಅರುಣ್ಕುಮಾರ್ ಆಕೆ ನೋಟಿಸ್ ಕೊಟ್ಟಿರೋದು ನಾನು ನಿಮಗೆ ತೋರಿಸಿದ್ದೀನಿ, ಸಮನ್ಸ್ ಕೊಟ್ಟಿರೋದು ತೋರಿಸಿದ್ದೀನಿ. ಇಷ್ಟಿದೆ ವಿಚಾರ ಸರ್.